ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ವಿನಂತಿ ನಡೆದಿರೋದನ್ನೆಲ್ಲ ಹೇಳಿ ಅಳ್ತಾಳೆ. ಸುಭಾಸ ನಿನ್ನ ಅಂತ ಸಿಟ್ಟಿಂದ ಭದ್ರ ಕೂಗ್ತಾನೆ. ಅಣ್ತಮ್ಮ ಅಂತ ಕ್ವಾಟ್ಲೆಯನ್ನು ಹಿಡ್ಕೋತಾನೆ. ಇದಕ್ಕೆಲ್ಲ ನವ್ಯ ಅವರೇ ಸಾಕ್ಷಿ ಅಂತ ವಿನಂತಿ ಹೇಳಿದಾಗ, ಅಯ್ಯೋ 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 ವಿನಂತಿ, ಏನೇ ಹೇಳ್ತಿದ್ಯಾ? ಈ ವಿಚಾರ ನನಗೆ ಗೊತ್ತೇ ಇರಲಿಲ್ವಲ್ಲೇ. ಅಯ್ಯೋ ಅಯ್ಯೋ ದೇವ್ರೇ, ನನ್ನ ಮಗಳು ಒಂಟಿಯಾಗಿದ್ಲು ಅಂತ ಇಂಥ ಸ್ಥಿತಿ ಬಂದ್ಬಿಡ್ತಲ್ಲ. ಆದರೂ ನನ್ನ ಮಗಳಿಗೆ ನ್ಯಾಯ ಕೊಡಿಸೋರು ಯಾರು ನ್ಯಾಯ ಕೊಡಿಸ್ತಾರೆ? ಅಯ್ಯೋ ಅತ್ತಿಗೆ, ಏನತ್ತಿಗೆ ಇದು? ನಿಮ್ಮ ಮಗ ಮಾಡಿರೋ ಕೆಲಸ. ನನ್ನ ಮಗಳಿಗೆ ನ್ಯಾಯ ಕೊಡಿಸಿ, ದಯವಿಟ್ಟು ನ್ಯಾಯ ಕೊಡಿಸಿ. ವಿನಂತಿ, ಏನೇ ಹೇಳ್ತಿದ್ಯೆ? ಇನ್ನೂ ಏನಾರ ವಿಷಯ ಇದ್ದರೆ ಎಲ್ಲ ಹೇಳಿಬಿಡೆ. ಯಾರಾದರೂ ಸಾಕ್ಷಿ ಇದ್ದಾರೇನೆ ಇದಕ್ಕೆ ಅಂತಾರೆ ಸಾವಿತ್ರಿ. ಸುಭಾಷ್ ಮಾಮ ನನ್ನ ಜೊತೆ ಹಾಗೆಲ್ಲ ನಡ್ಕೊಳ್ಳುವಾಗ ನವ್ಯ ಅವರೇ ನಿಂತ್ಕೊಂಡು ನೋಡಿದ್ದಾರೆ. ಬೇಕಿದ್ರೆ ಅವರನ್ನೇ ಕೇಳಿ ಮಾವ ಅಂತಾಳೆ ವಿನಂತಿ. ನವ್ಯ, ಇವ್ರು ಹೇಳ್ತಿರೋದೆಲ್ಲ ನಿಜನೇನವ ಅಂತಾರೆ ಸಂಪತ್ ಕುಮಾರ್. ಹೌದು, ಆ ಹುಡುಗಿ ಹೇಳ್ತಿರೋದೆಲ್ಲ ಸತ್ಯ, ಅದಕ್ಕೆ ನಾನೇ ಸಾಕ್ಷಿ ಅಂತ ನವ್ಯ. ಅವತ್ತು ನಾನು ನವ್ಯನ ಮದುವೆ ಆಗೋದು ಅವ್ರ ಆಸ್ತಿಗೋಸ್ಕರ ಅಂತ ವಿನಂತಿ ಹತ್ರ ಸುಭಾಸ ಹೇಳಿದ್ದನ್ನು ಹೇಳ್ತಾಳೆ. ಇಂಥ ದೊಡ್ಡ ವಿಷಯನ ಮೊದಲೇ ನನಗೆ ಹೇಳಬೇಕು ಅಲ್ವೇನವ? ಇಂಥ ಅಯೋಗ್ಯ ಲಪ್ಪಂಗ ಅಂತ ಹೇಳಿದಿದ್ರೆ ಇಲ್ಲಿವರೆಗೂ ಬರ್ತಾನೆ ಇರಲಿಲ್ಲ ಅಂತಾರೆ ಸಂಪತ್ ಕುಮಾರ್. ದೊಡ್ಡಪ್ಪ, ತಪ್ಪು ಮಾಡಿಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತಾನೆ ಸುಭಾಸ. ಏಯ್, ನನಗೆ ಬರ್ತಾ ಇರೋ ಕೋಪಕ್ಕೆ ನಿನ್ನನ್ನು ಇಲ್ಲೇ ಅಂತ ಕೂಗ್ತಾರೆ ಶಿವರಾಮೇಗೌಡರು. ಏನೋ ಗೊತ್ತಲ್ಲದೆ ತಪ್ಪು ಮಾಡಿಬಿಟ್ಟೆ ದೊಡ್ಡಪ್ಪ, ದಯವಿಟ್ಟು ಕ್ಷಮಿಸಿ ಅಂತಾನೆ ಸುಭಾಸ. ಯಾವುದ್ಲಾ ಗೊತ್ತಿಲ್ಲದೆ ಮಾಡಿರೋದು? ನೀನು ನಮ್ಮ ವಂಶದಲ್ಲಿ ಅದು ಹೆಂಗ್ಲಾ ಹುಟ್ಟಿದೆ ನೀನು? ಪಾಪಿ, ಅಯೋಗ್ಯ ಅಲ್ಲ ಕಣ್ಲ. ನನ್ನ ಮನೆ ಹೆಣ್ಮಗಿನ ಮೇಲೆ ಕೈ ಹಾಕೋಕ್ಕೆ ಅದು ಹೆಂಗ್ಲಾ ಮನ್ಸು ಬಂತಲ್ಲ ನಿನಗೆ? ಲೇ, ನಿನ್ನಂಥವನ್ನ ಜೀವ ಸಹಿತ ಬಿಟ್ಟರೆ ಆಗೋಕ್ಕಿಲ್ಲ ಅಂತ ಶಿವರಾಮೇಗೌಡರು ಮುಂದೆ ಬರ್ತಾರೆ. ಆಗ ಈಶ್ವರಿ ಕೈ ಮುಗಿದು, ಬೇಡ ಬಾವ, ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟವನೇ, ಇದೊಂದು ಸರ್ತಿ ಕ್ಷಮಿಸಿ ಬಾವ, ನಿಮಗೆ ದಮ್ಮಯ್ಯ ಅಂತೀನಿ ಅಂತಾರೆ ಈಶ್ವರಿ. ಥೂ, ಎಂಥ ಅವಿವೇಕಿ, ಎಂಥ ಅನಾಗರಿಕ, ಇಂಥವನ್ನ ನಮ್ಮ ವಂಶದಲ್ಲಿ ಹುಟ್ಟವನೇ ಅಂದರೆ ನನಗೆ ನಾಚಿಕೆ ಆಗ್ತೈತೆ ಅಂತಾರೆ ಶಿವರಾಮೇಗೌಡರು. ಕ್ಷಮಿಸಿ ಗೌಡ್ರೆ, ನಿಮ್ಮ ತಮ್ಮನ ಮಗ ನಿಮ್ಮ ಮಗನಷ್ಟೇ ಯೋಗ್ಯನಾಗಿರ್ತಾನೆ ಅಂತ ಹಿಂದೆ ಮುಂದೆ ಯೋಚನೆ ಮಾಡಿದೆ ಈ ಮದುವೆಗೆ ಒಪ್ಕೊಂಡೆ. ಆದರೆ ಇವಾಗ ಹೇಳ್ತಿದ್ದೀನಿ, ಹಾಳು ಬಾವಿಗೆ ತಳ್ಳಿದ್ರೂ ಇಂಥ ಅಯೋಗ್ಯನಿಗೆ ನನ್ನ ಮಗಳನ್ನು ಕೊಡೋಕ್ಕಿಲ್ಲ. ನವ್ಯ, ಬಾರವ ಹೋಗೋಣ ಅಂತಾರೆ ಸಂಪತ್ ಕುಮಾರ್. ಒಂದು ನಿಮಿಷ ಅಪ್ಪ, ಈ ಮದುವೆ ನಿಲ್ಲಿಸೋದು ಬೇಡ, ಈ ಮದುವೆ ನಡಿಬೇಕು ಅಂತಾಳೆ ನವ್ಯ. ಏನವ ಹೇಳ್ತಿದ್ಯಾ ಮಗಳೇ? ಹೋಗಿ ಇಂಥ ಅಯೋಗ್ಯನ ಮದುವೆ ಮಾಡ್ಕೊಳ್ಳೋ ಕರ್ಮ ನಿನಗೇನವ? ನಿನಗೇನು ತಲೆ ಕೆಟ್ಟಿಲ್ಲ ತಾನೆ? ಇವನು ಹೇಗೆ ಏನು ಅಂತ ಗೊತ್ತಾದ ಮೇಲೂ ಈಗ ಹೇಳ್ತಿದ್ಯಲ್ಲ ಅಂತಾರೆ ಸಂಪತ್ ಕುಮಾರ್. ನಾನು ತುಂಬ ಯೋಚನೆ ಮಾಡಿ ಈ ನಿರ್ಧಾರನ ತಗೊಂಡಿರೋದು. ಹೆಣ್ಣು ನೋಡ್ಕೊಂಡು ಹೋಗಿದ ತಕ್ಷಣವೇ ನಾನು ನೀನು ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೀನಿ. ಈ ಜೀವನಕ್ಕೆ ನೀನು ಒಬ್ಬಳು ಸಾಕು. ನಿನ್ನಂಥವಳು ನನ್ನ ಜೀವನಕ್ಕೆ ಬರೋದಕ್ಕಿಂತಲೇ ಆ ದೇವರು ನನಗೆ ಡಿವೋರ್ಸ್ ಕೊಡಿಸಿದ್ದಾನೆ ಅಂತ ನಾಟಕ ಮಾಡಿಕೊಂಡು ನನಗೆ ಮೋಸ ಮಾಡೋಕ್ಕೆ ಬಂದ ಈ ಅಯೋಗ್ಯನ ನಾನು ಸುಮ್ಮನೆ ಬಿಡಬೇಕಾ ಅಂತಾಳೆ ನವ್ಯ. ಇನ್ನೇನೇ ಮಾಡ್ತೀಯಾ ಅಂತಾರೆ ಅಮ್ಮ. ಶಿಕ್ಷೆ ಕೊಡ್ತೀನಿ. ಹೆಣ್ಮಕ್ಳ ಲೈಫಲ್ಲಿ ಆಟ ಆಡೋ ಇವನಿಗೆ ಲೈಫ್ ಲಾಂಗ್ ಅನುಭವಿಸೋ ಶಿಕ್ಷೆ ಕೊಡ್ತೀನಿ. ಆ ಶಿಕ್ಷೆ ಏನು ಗೊತ್ತಾ? ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿ ಲೈಫ್ ಲಾಂಗ್ ನನ್ನ ಜೊತೆನೇ ಬದುಕಬೇಕು. ಒಂದು ಹೆಣ್ಣಿನ ಶ್ರಮ ಕದಿಯೋ ಕಳ್ತನದ ಬುದ್ಧಿ ಇದೆ, ಅಡ್ಡದಾರಿನಲ್ಲಿ ದುಡ್ಡು ಮಾಡಬೇಕು ಅನ್ನೋ ದುರಾಸೆ ಇದೆ, ಮಾತಲ್ಲೇ ಮೋಡಿ ಮಾಡಿ ಹೆಣ್ಮಕ್ಳಿಗೆ ಮೋಸ ಮಾಡೋ ದುಷ್ಟಬುದ್ಧಿ ಕೂಡ ಇದೆ, ಒಂದು ಹೆಣ್ಣಿನ ಜೊತೆ ಕೆಟ್ಟದಾಗಿ ನಡ್ಕೊಳ್ಳೋ ಲಫಂಗ ಬುದ್ಧಿ ಇದೆ. ಇಂಥ ಕಚಡ ಬುದ್ಧಿಗಳನ್ನೆಲ್ಲ ದೂರ ಮಾಡಿ ಇವನಿಗೆ ಸರಿಯಾದ ಪಾಠ ಕಲಿಸೋದಕ್ಕೆ ಯಾರಾದರೂ ಒಬ್ಬರು ಬೇಕು ತಾನೆ? ಇವನು ಏನಾದರೂ ಹೀಗೆ ಬಿಟ್ಟರೆ 4 ದಿವಸಕ್ಕೆ ಇದನ್ನೆಲ್ಲ ಮರೆತು ಇನ್ನೊಬ್ಳು ಹುಡುಗಿನ ಹೇಗೆ ಪಟಾಯಿಸೋದು ಅಂತ ಪ್ಲ್ಯಾನ್ ಮಾಡ್ತಿರ್ತಾನೆ. ಬಿಡಬಾರ್ದು, ಇಂಥವ್ರನ್ನ ಬಿಡಬಾರ್ದು. ನಾನೇ ಇವನ ಮದುವೆ ಆಗಿ ಇವನನ್ನು ಸರಿದಾರಿಗೆ ತಂದೆ ತರ್ತೀನಿ ಅಂತಾಳೆ ನವ್ಯ. ನೋಡು ಮಗಳೇ, ಇದೆಲ್ಲ ನಿನಗೆ ಬೇಕೆ? ಸರಿ ಹೋದ್ರೆಷ್ಟು ಬಿಟ್ಟರೆಷ್ಟು? ಹೆತ್ತ ತಾಯಿನೇ ಇವನಿಗೆ ನೆಟ್ಟಗೆ ಬುದ್ಧಿ ಕಲಿಸಿಲ್ಲ ಅಂದಮೇಲೆ ನಿನಗೆ ಯಾಕವ್ವ ಬೇಕು? ಬೇಡ ಕಣವ, ಬಾ ಹೋಗುವ ಅಂತಾರೆ ಸಂಪತ್ ಕುಮಾರ್. ಇಲ್ಲಪ್ಪ, ಇವನು ನನಗೆ ಮೋಸ ಮಾಡಿದ್ದಾನೆ ಅಂದರೆ ಇವನ್ನ ನಾನು ಸುಮ್ಮನೆ ಹೇಗೆ ಬಿಡಲಿ? ಪ್ರಪಂಚದಲ್ಲಿ ಇವನಷ್ಟು ಸಾಚ ಯಾರೂ ಇಲ್ಲ ಅನ್ನೋ ಥರ ನನ್ನ ಹತ್ರ ಮಾತಾಡಿ ನನ್ನನ್ನೇ ಮೋಸ ಮಾಡೋಕ್ಕೆ ನೋಡಿದ್ದಾನೆ. ನನ್ನ ಲೈಫಲ್ಲೇ ಆಟ ಆಡಬೇಕು ಅಂದ್ಕೊಂಡಿದ್ದಾನೆ. ಇಂಥವನಿಗೆ ಟಾರ್ಚರ್ ಅಂದರೆ ಏನು ಅಂತ ಗೊತ್ತಾಗಬಾರ್ದಾ? ಅದನ್ನು ನಾನು ತೋರಿಸ್ತೀನಿ. ಪ್ಲೀಸ್ ಅಪ್ಪ, ಈ ಒಂದು ವಿಷಯದಲ್ಲಿ ನನ್ನ ಹತ್ರ ಏನೂ ಹೇಳಬೇಡ. ಈ ಮದುವೆಗೆ ಸಂಪೂರ್ಣವಾಗಿ ಒಪ್ಪಿಗೆ ಕೊಡು ಅಂಕಲ್. ನಾನು ಮದುವೆ ಆಗೋಕ್ಕೆ ರೆಡಿಯಾಗಿದ್ದೀನಿ ಅಂತಾಳೆ ನವ್ಯ. ನೋಡವ್ವ, ನೀನು ಇವನಿಗೆ ಪಾಠ ಕಲಿಸ್ಬೇಕು ಅನ್ನೋ ಹಠದಲ್ಲಿ ಇವನ ಕೈಲಿ ತಾಳಿ ಕಟ್ಸ್ಕೊಂಡ್ರೆ ನಾಳೆ ಯಾಕೆ ಇವನ್ನ ಮದುವೆ ಆದೆ ಅಂತ ಕಣ್ಣೀರು ಸುರಿಸಬೇಕಾಯ್ತದೆ ಅಂತಾರೆ ಶಿವರಾಮೇಗೌಡರು.
ಯಾರಾದರೂ ಇವಳನ್ನು ಮದುವೆ ಆದೆ ಅಂತ ಜೀವನ ಪೂರ್ತಿ ಕೊರಗಬೇಕು, ಹಾಗೆ ಮಾಡ್ತೀನಿ ಅಂತಾಳೆ ನವ್ಯ. ಏನವ ನನಗೆ ಹೋಗಿ ಕಲೆ ತೋರಿಸು ಅಂದ್ಬಿಟ್ಟು ನನಗಿಂತ ಜಾಸ್ತಿ ನೀನೇ ನಾಟಕ ಮಾಡಿಬಿಟ್ಟೆ ಅಂತಾಳೆ ವಿನಂತಿ. ನೋಡೆ ಏನು ಮಾಡ್ತೀವೋ ಗೊತ್ತಿಲ್ಲ, ಈ ಮದುವೆ ನಿಲ್ಲಬೇಕು. ಇಲ್ಲಿ ನೋಡಿದರೆ ಮದುವೆ ಏನೋ ಟ್ವಿಸ್ಟ್ ಆಗೋತಿದೆ. ಅಲ್ಲ ಕಣೆ, ನಿನಗೆ ಒಂಚೂರು ತಲೆಯಲ್ಲಿ ಬುದ್ಧಿನೇ ಇಲ್ಲವಾ? ಯಾರಾದರೂ ಜಗತ್ತಲ್ಲಿ ಈ ಥರ ನಿರ್ಧಾರ ತಗೋತಾರ? ನಾನಂತೂ ಯಾರನ್ನು ನೋಡಿಲ್ಲ ಅಂತಾರೆ ಸಾವಿತ್ರಿ. ಅಲ್ಲವಾ, ಸಂದಾಗಿ ಯೋಚನೆ ಮಾಡಿ ನಿರ್ಧಾರ ಮಾಡಿದೆಯಾ ತಾನೆ? ಇಲ್ಲ ಅಂದರೆ ಮಂತ್ರಿ ಹಟ್ಟಿಲಿ ಹಿಂಗಾಯ್ತು ಹಂಗಾಯ್ತು ಅಂತ ಜನ ಮಾತಾಡ್ಕೊಂಡು ಬಿಡ್ತಾರೆ ಕಣವ. ಅವನ ಮನೆಗೆ ಅವರನ್ನು ನೆಟ್ಟಗೆ ಇಟ್ಕೊಳ್ಳೋಕ್ಕೆ ಆಗದೆ ಇರೋನು ಇನ್ನು ನಮಗೇನು ಮಾಡ್ತಾನೆ ಅಂತ ಜನ ಮಾತಾಡ್ಕೋತಾರೆ ಕಣವ ಅಂತಾರೆ ಶಿವರಾಮೇಗೌಡರು. ಹೌದು ಅಂಕಲ್, ಇದೇ ನನ್ನ ಫೈನಲ್ ಡಿಸಿಷನ್ ಅಂತಾಳೆ ನವ್ಯ. ಸರಿ ಕಣವ, ನಿನ್ನ ನಿರ್ಧಾರಕ್ಕೆ ನಮ್ಮದೇನೋ ಆಕ್ಷೇಪಣೆ ಇಲ್ಲ ಅಂತಾರೆ ಶಿವರಾಮೇಗೌಡರು. ಏನ್ಲಾ ಇನ್ನೂ ಮುಖ ನೋಡ್ಕೊಂಡು ನಿಂತಿದ್ಯಾ? ಅಣ್ಣ ಹೇಳಿದ್ದು ಕೇಳಿಸ್ಲಿಲ್ವೇ? ಕುಕ್ಕರ್ ಬಡಿ ಅಂತಾರೆ ಗೋವಿಂದ. ಸುಭಾಸ ಕೂತ್ಕೋತಾನೆ, ನವ್ಯನೂ ಕೂತ್ಕೋತಾಳೆ. ಹಾರ ಹಾಕಿ ಅಂತ ಪುರೋಹಿತರು ಹಾರ ಕೊಡ್ತಾರೆ. ಸುಭಾಸ ನವ್ಯಂಗೆ, ನವ್ಯ ಸುಭಾಸಂಗೆ ಹಾರನ ಹಾಕ್ತಾರೆ. ಏನವ ಇದು, ಇಷ್ಟೆಲ್ಲ ಆದಮೇಲೂ ಮದುವೆ ಆಯ್ತೀನಿ ಅಂತ ಕೂತವಳೆ ನೋಡು ಇಲ್ಲಿ ಅಂತಾಳೆ ವಿನಂತಿ. ನೋಡೆ ಇಲ್ಲಿ ಸಗಣಿ ಐತೆ ನೋಡ್ಕೊಂಡು ಹೋಗು ಅಂದರೆ, ಇಲ್ಲ ನಾನು ಅದನ್ನೇ ಮೈಗೆಲ್ಲ ಹಚ್ಕೋತೀನಿ ಅಂದರೆ ಏನು ಮಾಡೋಕೆ ಆಗತ್ತೆ? ಹಾಳಾಗಿ ಹೋಗಲಿ, ಏನಾರ ಆಗಲಿ, ನಮಗೇನಾಗಬೇಕು ಬಿಡು ಅಂತಾಳೆ ಸಾವಿತ್ರಿ. ಪುರೋಹಿತರು ಮಂತ್ರನ ಹೇಳ್ತಾರೆ. ಅಕ್ಷತೆನ ಎಲ್ರಿಗೆ ಕೊಡಿ ಅಂತಾರೆ. ಹುಡುಗ ಹುಡುಗಿ ಜಾಗ ಬದಲಾಯಿಸ್ಕೊಳ್ಳಿ, ತಗೊಳ್ಳಿ ಅಪ್ಪ ಮಾಂಗಲ್ಯ ಅಂತ ಪುರೋಹಿತರು ಕೊಡ್ತಾರೆ. ಮಾಂಗಲ್ಯನ ಹಿಡ್ಕೊಂಡು ನವ್ಯನೇ ನೋಡ್ತಾನೆ ಸುಭಾಸ. ಈ ತಾಳಿ ಪ್ರೀತಿ ಬಂಧನ ಅಲ್ಲ, ನಿನ್ನ ಸ್ವತಂತ್ರಕ್ಕೆ ನೀನೇ ಕಟ್ತಾ ಇರೋ ಸರಪಳಿ. ನಾನಿನ್ನ ಬಾಳಿಗೆ ನೆರಳಾಗಲ್ಲ, ಚಂಡಮಾರುತ ಆಗ್ತೀನಿ. ಈ ತಾಳಿ ಕಟ್ಟಿದ ಕ್ಷಣದಿಂದನೇ ನಿನ್ನ ಖುಷಿ ಅನ್ನೋ ಬಾಗಿಲು ಮುಚ್ಚೋಗುತ್ತೆ ಅಂತಾಳೆ ನವ್ಯ. ಗಟ್ಟಿಮೇಳ ಅಂತಾರೆ. ಸುಭಾಸ ತಾಳಿನ ನವ್ಯಂಗೆ ಕಟ್ತಾನೆ. ಎಲ್ಲರೂ ಅಕ್ಷತೆನ ಹಾಕ್ತಾರೆ. ಸಪ್ತಪದಿ ತುಳಿಯೋ ಸಮಯ. ಹುಡುಗಿ ನಿಂತಿರೋ ಜಾಗದಿಂದ ಅದ್ಲು ಬದಲು ಮಾಡ್ಕೊಳ್ಳಿ ನೋಡಮ್ಮ ಅಂತ ಪುರೋಹಿತರು ಹೇಳುವಾಗ, ಒಂದು ನಿಮಿಷ ಅಂಕಲ್, ನಾನು ಒಂದಿಷ್ಟು ವಿಚಾರಗಳನ್ನು ಮಾಡಿದ್ದೀನಿ, ಅದನ್ನು ಎಲ್ಲರ ಮುಂದೆ ಹೇಳ್ಬೋದಾ ಅಂತಾಳೆ ನವ್ಯ. ಧಾರಾಳವಾಗಿ ಹೇಳವ, ನೀನೇ ಆಯ್ಕೆ ಮಾಡ್ಕೊಂಡಿರೋ ಬದುಕು ಅಂದ್ಮ್ಯಾಕೆ ನಿರ್ಧಾರ ತಗೊಳ್ಳೋ ಅಧಿಕಾರ ನಿನ್ಗದೆ ಅಂತಾರೆ ಶಿವರಾಮೇಗೌಡರು. ಥ್ಯಾಂಕ್ಸ್ ಅಂಕಲ್. ಅಮ್ಮ ಒಂದು ನಿಮಿಷ ಬಾ, ಒಂದು ಖಾಲಿ ತಟ್ಟೆ ಎತ್ಕೊ ಅಂತಾಳೆ ನವ್ಯ. ಯಾಕೆ ಅಂತಾರೆ ಅಮ್ಮ. ಎತ್ಕೊ ಅಂತ ಹೇಳಿದ್ನಲ್ಲ ಅಂತಾಳೆ ನವ್ಯ. ಅಮ್ಮ ತಟ್ಟೆ ತಗೋತಾರೆ. ಆಗ ನವ್ಯ ತನ್ನ ಒಡವೆನೆಲ್ಲ ತೆಗೆದು ಅದರಲ್ಲಿ ಇಡ್ತಾಳೆ. ಎಲ್ಲರೂ ಶಾಕ್ನಿಂದ ನೋಡ್ತಾರೆ. ಅಮ್ಮ, ಇಲ್ಲಿ ಇಟ್ಟಿರೋ ದುಡ್ಡು, ಒಡವೆ, ಕಾರ್ಕಿ ಎಲ್ಲನೂ ವಾಪಸ್ ತಗೊಂಡೋಗಿ. ನನಗೋಸ್ಕರ ಮನೆಯಿಂದ ಏನೇನು ಕೊಡಬೇಕು ಅಂತ ತಗೊಂಡು ಬಂದಿದ್ದೀರೋ ಅದನ್ನು ಯಾವುದನ್ನು ಬಿಡಬೇಡಿ, ಎಲ್ಲನೂ ತಗೊಂಡೋಗಿ ಅಂತಾಳೆ ನವ್ಯ. ಅಲ್ಲ, ಇದನ್ನೆಲ್ಲ ವರದಕ್ಷಿಣೆಗೆ ತಾನೇ ತಂದಿರೋದು, ಇದನ್ನೆಲ್ಲ ಯಾಕೆ ವಾಪಸ್ ತೊಗೊಂಡೋಗ್ಬೇಕು ಅಂತಾಳೆ ಚಿತ್ರ. ನೋಡಿ, ನಿಮ್ಮನ್ನು ಏನು ಅಂತ ಕರಿಬೇಕು ಅಂತ ನನಗೆ ಗೊತ್ತಿಲ್ಲ, ಆದರೆ ಲೇಟೆಸ್ಟ್ ಟ್ರೆಂಡ್ ಏನು ಗೊತ್ತಾ? ಇವಾಗೆಲ್ಲ ಉಲ್ಟಾ ವಧುದಕ್ಷಿಣೆ ಕೊಟ್ಟು ಮದುವೆ ಮಾಡ್ಕೊಂಡು ಬರ್ತಿರ್ತಾರೆ. ಏನೋ ಈ ಒಡವೆ, ದುಡ್ಡು, ಕಾರು ಇದೆಲ್ಲ ಬೇಕು ಅಂತ ತಾನೇ ನೀನು ಆಸೆ ಪಟ್ಟೆ, ಅದಕ್ಕೋಸ್ಕರನೇ ತಾನೇ ನೀನು ಈ ಮದುವೆ ಮಾಡ್ಕೊಂಡಿದ್ದು. ಆದರೆ ಇದ್ಯಾವುದು ನಿನಗೆ ಸಿಗೋದಿಲ್ಲ. ಸುಲಭವಾಗಿ ಅಡ್ಡದಾರಿ ಅಂತೆ ದುಡ್ಡು ಸಂಪಾದನೆ ಮಾಡ್ಕೋಬೋದು ಅಂದ್ಕೊಂಡಿರೋ ನಿನಗೆ ಇದೆಲ್ಲ ಸುಲಭವಾಗಿ ಸಿಕ್ಬಿಟ್ರೆ ಇದ್ರ ಬೆಲೆ ನಿನಗೆ ಗೊತ್ತಾಗೋದಿಲ್ಲ. ಇದೆಲ್ಲ ಬೇಕು ಅಂತಂದರೆ ನೀನೇ ಕಷ್ಟಪಟ್ಟು ಸಂಪಾದನೆ ಮಾಡಿ ಶೋಕಿ ಮಾಡು ಅಂತಾಳೆ ನವ್ಯ. ಏನೇ ಇದು, ಮದುವೆ ಮಂಟಪದಲ್ಲಿ ತಾಳಿ ಕಟ್ಟಿ ಇನ್ನು ಒಂದು ನಿಮಿಷನೂ ಆಗಿಲ್ಲ, ಆಗಲೇ ನಿಮ್ಮ ಅತ್ತೆಗೆ ಗುನ್ನ ಕೊಡ್ತಾವಳೆ ಅಂದರೆ ಮುಂದಕ್ಕೆ ಇನ್ನೇನಾಗಬೇಕು ಅಂತಾಳೆ ಸಾವಿತ್ರಿ. ಅವ್ವ, ನೀನು ಹೇಳಿದ್ದು ದಿಟ ಕಣವ. ಈ ನವ್ಯ ಸುಭಾಷನ್ ಜೋಡಿ ನೋಡೋದಕ್ಕಿಂತ ಈಶ್ವರಿ ಅತ್ತೆ ನವ್ಯನ ಜೋಡಿ ನೋಡೋಕ್ಕೆ ನನಗೆ ಜಾಸ್ತಿ ಮಜಾ ಕೊಡ್ತದೆ ಅಂತಾಳೆ ವಿನಂತಿ. ಅಂಕಲ್, ನನ್ನ ನಿರ್ಧಾರ ಸರಿ ಇದೆಯಾ ಅಂತಾಳೆ ನವ್ಯ. ನಾನು ನಿನ್ನ ಬಗ್ಗೆ ಶಾನೆ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ ಕಣವ. ನೀನು ಎಷ್ಟು ಬುದ್ಧಿವಂತೆ ಅಂತ ಈ ವಿಷಯದಲ್ಲಿ ನನಗೆ ಅರ್ಥ ಆಗ್ತೈತೆ. ಸಂಪತ್ತು, ನಿನ್ನ ಮಗಳು ಹೇಳಿದಂಗೆ ನಿಮ್ಮ ಹಟ್ಟಿಯಿಂದ ಏನೇನು ತಂದಿದ್ಯೋ ಒಂದನ್ನು ಬಿಡ್ದಂಗೆ ಎಲ್ಲನೂ ವಾಪಸ್ ತೊಗೊಂಡೋಗು ಅಂತಾರೆ ಶಿವರಾಮೇಗೌಡರು. ಈಚೆ ವಿದ್ಯಾ ಶಿವರಾಮೇಗೌಡ್ರ ಹತ್ರ, ಯಾಕೆ ಮಾವಯ್ಯ ಹಂಗೆ ನೋಡ್ತಿದ್ದೀರಾ ಅಂತಾಳೆ. ನೀನು ವಯಸ್ಸಲ್ಲಿ ಸಣ್ಣವಳಾದ್ರೂ ನಿನ್ನ ಮನಸ್ಸು, ಹೃದಯ ಶಾನೆ ದೊಡ್ಡದಾಗೈತೆ ಕಣವ. ನಿನ್ನ ಧೈರ್ಯ, ತ್ಯಾಗ, ಪಿರುತಿ ಮುಂದೆ ಯಾರಾದರೂ ತಲೆಬಾಗಲೇಬೇಕು. ರಕ್ತ ಸಂಬಂಧನೇ ದೊಡ್ಡದು ಅಂತಾರೆ, ನೀನು ಪ್ರೀತಿ ಸಂಬಂಧನೇ ದೊಡ್ಡದು ಅಂತ ತೋರಿಸ್ಬಿಟ್ಟೆ ಕಣವ ಅಂತಾರೆ ಶಿವರಾಮೇಗೌಡರು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.